ಹಾಸನದಲ್ಲಿ ಹೃದಯಾಘಾತವಾಗ್ತಿರೋ ಪರಿ ಕಂಡು ಸರ್ಕಾರವೇ ಆತಂಕಕ್ಕೊಳಗಾಗಿದೆ. ಇಷ್ಟು ಪ್ರಮಾಣದಲ್ಲಿ ಹೃದಯಾಘಾತಕ್ಕೆ ಕಾರಣ ಏನು, ಎಡವಟ್ಟಾಗಿರೋದೆಲ್ಲಿ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಮತ್ತೊಂದು ಕಡೆ ಜನರು ಭಯದಿಂದ ಆಸ್ಪತ್ರೆಗಳತ್ತ ದಾಂಗುಡಿ ಇರ್ತಿದ್ದಾರೆ. ಹಾಸನ್ಗೂ ಬೇರೆ ಜಿಲ್ಲೆಗೂ ವ್ಯತ್ಯಾಸ ಇದೆಯಾ? ಎಷ್ಟು ಜನ ಯುವಕರು ಸತ್ತೋಗ್ತಾ ಇದ್ದಾರೆ? ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್, ಅದು ಹೆಚ್ಚಾಗ್ತಾ ಇದೆ. ಕಳೆದೊಂದು ತಿಂಗಳಿಂದ ಹೃದಯಾಘಾತ ಅನ್ನೋದು ಎಲ್ಲರನ್ನ ಕನಸಲ್ಲೂ ಬೆಚ್ಚಿ ಬೀಳಿಸ್ತಿದೆ. ಪ್ರೀತಿ ಪ್ರೇಮ ಅಂತೆಲ್ಲ ಹೃದಯಕ್ಕೆ ಹೆಸರಿಟ್ಟವರು ಈಗ ಹೆಂಗಪ್ಪ ಮುಷ್ಟಿಯಷ್ಟು ಹೃದಯವನ್ನ ಜೋಪಾನ ಮಾಡುವುದು ಅನ್ನೋ ಭಯ ಶುರುವಾಗಿದೆ. ಒಬ್ಬರಾದ್ಮೇಲೆ ಒಬ್ಬರ ಎದೆ ಬಡಿತ ನಿಲ್ತಿದೆ. ನೂರಾರು ಕನಸು ಕಟ್ಟಿಕೊಂಡಿದ್ದವರ ಹೃದಯವೇ ಛಿದ್ರವಾಗ್ತಿದೆ. ಅದೆಷ್ಟೋ ಮನೆಗಳ ಜೀವ ಜ್ಯೋತಿಗಳೇ ಹಾರಿ ಹೋಗ್ತಿವೆ. ಹೀಗಾಗಿ ಸರಣಿ ಸಾವಿಗೆ ನಿಖರ ಕಾರಣ ತಿಳಿಯಲು ಸರ್ಕಾರ ಹರಸಾಹಸ ಪಡ್ತಿದೆ. ಕೋವಿಡ್ ಲಸಿಕೆ ಬಗ್ಗೆ ಸಿಎಂಗೆ ಅನುಮಾನ. ತಜ್ಞರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ. ಕಳೆದೊಂದು ತಿಂಗಳಲ್ಲಿ ಹಾಸನ ಜಿಲ್ಲೆಯೊಂದರಲ್ಲೇ 20ಕ್ಕೂ ಅಧಿಕ ಮಂದಿ ಹೃದಯಾಘಾತಕ್ಕೆ ಒಳಗಾಗಿ ಸಾವಿಗೀಡಾದ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ಸರಣಿ ಸಾವುಗಳಿಗೆ ಕಾರಣ ಪತ್ತೆ ಹಚ್ಚಿ ಪರಿಹಾರ ತಿಳಿದುಕೊಳ್ಳುವುದು ಸವಾಲಾಗಿದೆ. ಹೀಗಾಗಿ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಿದ್ದು 10 ದಿನಗಳ ಒಳಗಾಗಿ ವರದಿ ನೀಡುವಂತೆ ಸೂಚಿಸಲಾಗಿದೆ. ಇನ್ನು ಘಟನೆಗೆ ಕೋವಿಡ್ ಲಸಿಕೆ ಕಾರಣವಿರಬಹುದಾ ಅನ್ನೋ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆತುರಾತುರದಲ್ಲಿ ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆ ಕೊಟ್ಟು ಜನರಿಗೆ ಹಂಚಿದ್ದು ಕೂಡ ಈ ಸಾವುಗಳಿಗೆ ಕಾರಣವಿರಬಹುದು ಎಂಬುದನ್ನ ಅಲ್ಲಗಳೆಯಲಾಗದು. ಕಾರಣ ವಿಶ್ವದ ಅನೇಕ ಅಧ್ಯಯನಗಳು ಇತ್ತೀಚೆಗೆ ಹೆಚ್ಚಾಗಿರುವ ಹೃದಯ ಸ್ತಂಭನಕ್ಕೆ ಕೋವಿಡ್ ಲಸಿಕೆ ಕಾರಣ ಎಂಬುದನ್ನ ಹೇಳಿವೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಇದಕ್ಕೆ ಕಾರಣ ಏನು, ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಕೇಳಿದ್ದೇವೆ. ಜಯದೇವ ನಿರ್ದೇಶಕರ ಸಮಿತಿಗೆ ಇದನ್ನ ವಹಿಸಿದ್ದೇವೆ ಎಂದರು. ಸಮಿತಿ ಮಾಡಿದ್ದೀವಿ, ಆದರೆ ಎಷ್ಟರ ಮಟ್ಟಿಗೆ ಅವರು ಎಲ್ಲ ಮಾಹಿತಿಗಳನ್ನು ಸಂಗ್ರಹಣೆ ಮಾಡೋಕ್ಕಾಗ್ತದೆ ಮತ್ತು ಇದರ ಸಂಶೋಧನೆ ಮಾಡೋಕ್ಕಾಗುತ್ತೆ, ಇದಕ್ಕೆ ದೊಡ್ಡ ಒಂದು ಬಡ್ಜೆಟ್ ಬೇಕಾಗ್ತದೆ, ದೊಡ್ಡ ಒಂದು ವಿಚಾರಣೆ ನಡೀಬೇಕಾಗ್ತದೆ. ಮುಖ್ಯಮಂತ್ರಿಯವರು ಒಳ್ಳೆ ಉದ್ದೇಶದಿಂದ ಹೇಳಿದ್ದಾರೆ, ಯಾಕಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ಬಂತು. ಆದರೆ ನಮಗೆ ಅದರ ಒಂದು ಕೆಪಾಸಿಟಿ ಇದೆಯಾ ಇಲ್ವಾ ನೋಡಬೇಕು. ಮತ್ತೊಂದೆಡೆ ಹಾಸನದ ಡಿಸಿ ಲತಾ ಕುಮಾರಿ ಕೂಡ ಒಂದು ಸಮಿತಿ ರಚಿಸಿದ್ದು ವಾರದಲ್ಲಿ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಒಂದು ಸಮಿತಿಯನ್ನು ರಚಿಸಿದ್ದೇವೆ. DHO ಮತ್ತೆ ಮೆಡಿಸಿನ್ ಡಿಪಾರ್ಟ್ಮೆಂಟಿನ ವೈದ್ಯಾಧಿಕಾರಿಗಳು, ಹಿಮ್ಸ್ನ ಡೈರೆಕ್ಟರ್ ಒಳಗೊಂಡಂತೆ ಒಂದು 5 ಜನದ ಒಂದು ಸಮಿತಿಯನ್ನು ನಾವು ರಚಿಸಿದ್ದೇವೆ. ಅದಕ್ಕೆ ಕಾರಣಗಳು, ಅವರ ಸಾವಿಗೆ ಕಾರಣಗಳು, ಅದು ಸಾವು ಎಲ್ಲಿ ಉಂಟಾಗಿತ್ತು, ಹೇಗೆ ಉಂಟಾಗಿದೆ, ಕಾರಣಗಳಾಗಿದೆ. ಪ್ಯಾನಿಕ್ ಆಗೋದು ಬೇಡ, ಗಾಬರಿ ಆಗೋದು ಬೇಡ. ಹೃದಯಾಘಾತ ಆತಂಕ, ಆಸ್ಪತ್ರೆಗಳಲ್ಲಿ ಜನವೋ ಜನ. ಹಾಸನದ ಸರಣಿ ಸಾವಿನಿಂದಾಗಿ ರಾಜ್ಯದ ವಿವಿಧೆಡೆ ಜನರಲ್ಲಿ ಆತಂಕ ತೀವ್ರಗೊಂಡಿದೆ. ಹೀಗಾಗಿ ಬೆಂಗಳೂರು, ಮೈಸೂರು ಹಾಗೂ ಕಲಬುರಗಿಯ ಜಯದೇವ ಆಸ್ಪತ್ರೆ ಘಟಕಗಳಲ್ಲಿ ಹೃದಯ ತಪಾಸಣೆಗಾಗಿ ಜನ ದಾಂಗುಡಿ ಇಡುತ್ತಿದ್ದಾರೆ. ಅಂದರೆ ಗುರುವಾರ ಸಂಜೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಬಂದಾಗ ಅಲ್ಲಿ ನಾವು ಹಾಸನಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ತೊಗೊತಾ ಇದ್ದು. ಇವನ್ ಇದೇ ಹಾಸ್ಪಿಟ್ಲಲ್ಲಿ ನಮ್ಮ ಬ್ರದರ್ ಇಲ್ಲ, ಅಂದರೆ ನಮ್ಮ ಸ್ವಂತ ಅತ್ತೆ ಮಗನೂ ಕೂಡ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೂ ಸರ್ಜರಿ ಆಗಿದೆ, ನಿನ್ನೆ ಆಗಿದೆ. ಒಟ್ನಲ್ಲಿ ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ಹೃದಯಾಘಾತ ಭೂತವಕ್ಕರಿಸಿದೆ. ಆದರೆ ಯಾರೂ ಕೂಡ ಆತಂಕ ಪಡದೆ ಎಚ್ಚರಿಕೆಯಿಂದ ಇದ್ದು ಉತ್ತಮ ಜೀವನ ಶೈಲಿಯನ್ನ ರೂಪಿಸಿಕೊಂಡು ಆರೋಗ್ಯವಂತರಾಗಿರಿ, ಚಿಂತೆಯನ್ನ ದೂರವಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.